ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಮತ್ತೆ ವಿಳಂಬವಾಗ್ತಾ ಇದೆಯಾ? ಆ ಥರದೊಂದು ಕಾರಣ ಇಲ್ಲಿದೆ. ಭೂಮಿಗೆ ಬರೋದಕ್ಕೆ ಸಜ್ಜಾಗಿಬಿಟ್ಟಿದ್ರು ಸುನಿತಾ ವಿಲಿಯಮ್ಸ್ ಅವ್ರಿಗೆ ಇದೀಗ ನಿರಾಸೆ ಆಗಿದೆ. ಲಾಂಚ್ ಪ್ಯಾಡ್ ಪ್ರಾಬ್ಲಮ್ ಆಗಿದೆಯಂತೆ. ಈ ಒಂದು ಕಾರಣದಿಂದಾಗಿ ISS ಮಿಷನ್ ವಿಳಂಬ ಆಗ್ತಾ ಇದೆ. ಇಲ್ಲಿ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುನಿತಾ ವಿಲಿಯಮ್ಸ್ ಅಂತ ಹೇಳಲಾಗಿದೆ. ಥರ ತ್ರಿಶಂಕು ಸ್ಥಿತಿ ಇವ್ರದ್ದು. ಆ ಸ್ಥಿತಿಯಲ್ಲಿ ಸದ್ಯಕ್ಕಿದ್ದಾರೆ ಅವರು. ಒಂದು 7 ದಿನಕ್ಕೆ ಅಂತೇಳಿ ಹೋದಂಥವ್ರು ಬಾಹ್ಯಾಕಾಶಕ್ಕೆ. ಆದರೆ 9 ತಿಂಗಳಾದರೂ ಕೂಡ ಬರಲಿಕ್ಕಾಗಲಿಲ್ಲ. ಸೊ ಬಾಹ್ಯಾಕಾಶ ಕೇಂದ್ರದಲ್ಲಿರ್ತಕ್ಕಂಥ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಅವರನ್ನು ಬದಲಾಯಿಸೋದಕ್ಕೆ ಮತ್ತೊಂದು ತಂಡ ಬಾಹ್ಯಾಕಾಶ ನಿಲ್ದಾಣ ತಲುಪಬೇಕಾಗುತ್ತೆ. ಇಲ್ಲಿ ಇದು ಫಾಲ್ಕನ್ ರಾಕೆಟ್ ಉಡಾವಣೆಗೆ ಕೆಲವೇ ಗಂಟೆಗಳು ಇರಬೇಕಾದರೆ ಆಗಿರ್ತಕ್ಕಂಥ ಪ್ರಾಬ್ಲಮ್. ಇದು ಪ್ರಮುಖ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಸಮಸ್ಯೆ ಕಾಣಿಸ್ಕೊಂಡು ಈ ವಿಳಂಬ ಆಗಿದೆ. ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿಯ ಕ್ರೂ 10 ಉಡಾವಣೆ ಮುಂದೂಡಿಕೆಯಾಗಿದೆ. ಇದರಿಂದ ಆ ಕಾರಣದಿಂದಾಗಿ 8 ದಿನಕ್ಕೆ ಅಂತ ಹೋದಂಥ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ 9 ತಿಂಗಳ ಕಾಲ ಅಲ್ಲೇ ಇರಬೇಕಾಗಿದೆ. ಅಲ್ಲೇ ಇದ್ದಾರೆ ಅವರು. ಜೂನ್ 5ನೇ ತಾರೀಕು, ಕಳೆದ ವರ್ಷದ ಜೂನ್ 5ರಂದು ಬಾಹ್ಯಾಕಾಶ ಕೇಂದ್ರಕ್ಕೆ ಅವರು ಹೋಗಿದ್ದರು. ಗಗನಯಾತ್ರಿಗಳು ತಾಂತ್ರಿಕ ದೋಷದ ಕಾರಣದಿಂದಾಗಿ ಬಾಹ್ಯಾಕಾಶ ಕೇಂದ್ರದಲ್ಲಿಯೇ ಸಿಲ್ಕೊಂಡಿದ್ದಾರೆ ಅವರು. 9 ತಿಂಗಳಿಂದ ಬಾಹ್ಯಾಕಾಶ ಕೇಂದ್ರದಲ್ಲಿಯೇ ಇವರಿಬ್ಬರು ಇದ್ದಾರೆ. ಹಾಗಾಗಿ ಎಷ್ಟು ಬೇಗ ನಾವು ಅಲ್ಲಿಂದ ಬರ್ತೀವಪ್ಪ ಅನ್ನೋ ಧಾವಂತದಲ್ಲಿ ಇವರೆಲ್ಲರೂ ಇದ್ದಾರೆ.